ಈ ವಿಡಿಯೋದಲ್ಲಿ ಕ್ಯಾಪಿಟಲ್ ಗೇನ್ ಮೇಲೆ ಇನ್ನೊಂದಿಷ್ಟು ಅಡ್ವಾನ್ಸ್ ಪ್ರಾಬ್ಲಮ್ಸ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ದ ಕ್ಯಾಪಿಟಲ್ ಅಸೆಟ್ಸ್ ಸೋಲ್ಡ್ ಬೈ ಶ್ರೀ ಚಂದ್ರು ಆನ್ ಸೆಪ್ಟೆಂಬರ್ 2019, ಕಂಪ್ಯೂಟ್ ಹಿಸ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಇಲ್ಲಿ ನೇಮ್ ಆಫ್ ದ ಅಸೆಟ್ಸ್ ಕೊಟ್ಟಿದ್ದಾರೆ. ಲ್ಯಾಂಡ್, ಗೋಲ್ಡ್, ಶೇರ್ಸ್ ಆ್ಯಂಡ್ ಪ್ಲಾಂಟ್ 4 ಅಸೆಟ್ ಕೊಟ್ಟಿದ್ದಾರೆ. ಇಯರ್ ಆಫ್ ಅಕ್ವಿಜಿಷನ್, ಸೇಲ್ ಪ್ರೊಸೀಡ್, ಕಾಸ್ಟ್ ಆಫ್ ಅಕ್ವಿಜಿಷನ್ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಇದು ಕೊಟ್ಟಿದ್ದಾರೆ. ಸೊ ಮೊದಲು ಲ್ಯಾಂಡ್, ದ ಇಯರ್ ಆಫ್ ಅಕ್ವಿಜಿಷನ್ ಈಸ್ 1980, ಇದು ಸೇಲ್ ಪ್ರೊಸೀಡ್, ಕಾಸ್ಟ್ ಆಫ್ ಅಕ್ವಿಜಿಷನ್ 40,000, ದೆನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1 lakh. ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ 40,000, ಇದು ಇಯರ್ ಆಫ್ ಪರ್ಚೇಸ್ ಈಸ್ 1980ದಲ್ಲಿ 40,000 ಇತ್ತು, ಬಟ್ 2001ನಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1 lakh ಇದೆ. ಸೊ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತೇಳಿ ತೊಗೋತೀವಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತ ತೊಗೋತೀವಿ. ಸೊ ದಿಸ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇರೋದ್ರಿಂದ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ನೆಕ್ಸ್ಟ್ ಅಸೆಟ್ ಈಸ್ ಗೋಲ್ಡ್, ಇದು ಇಯರ್ ಆಫ್ ಅಕ್ವಿಜಿಷನ್ 1990, ಸೊ ಇದು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಸೊ 1990ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ 45,000 ಇತ್ತು, ಬಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1 lakh ಇದೆ. ಸೊ ಇಲ್ಲಿ ಕೂಡ ಫೇರ್ ಮಾರ್ಕೆಟ್ ಜಾಸ್ತಿ ಇರೋದ್ರಿಂದ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನಾವು ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತ ಹೇಳಿ ತೊಗೋತೀವಿ. ದೆನ್ ನೆಕ್ಸ್ಟ್ ಅಸೆಟ್ ಈಸ್ ಶೇರ್ಸ್, 1998ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಇದು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಇದರದ್ದು ಕಾಸ್ಟ್ ಆಫ್ ಅಕ್ವಿಜಿಷನ್ 60,000 ಇತ್ತು, ಫೇರ್ ಮಾರ್ಕೆಟ್ ವ್ಯಾಲ್ಯೂ 50,000 ಇದೆ. ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ನ ನಾವು ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಜಿಷನ್ ತೊಗೋತೀವಿ, ಬಿಕಾಸ್ ಇಟ್ ಈಸ್ ಮೋರ್ ಬೆನಿಫಿಷಿಯಲ್ ಟು ದ ಅಸೆಸಿ. ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ನಾವು ಕಾಸ್ಟ್ ಆಫ್ ಅಕ್ವಿಜಿಷನ್ ತೊಗೋತೀವಿ. ನೆಕ್ಸ್ಟ್ ಅಸೆಟ್ ಈಸ್ ಪ್ಲಾಂಟ್. ಸೊ ಇದು ಡೆಪ್ರಿಸಿಬಲ್ ಅಸೆಟ್ ಇರುತ್ತೆ, ಇದು 2015ನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದ್ರದ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ 50,000 rupees. ಸೊ ಇದು ಡೆಪ್ರಿಸಿಬಲ್ ಅಸೆಟ್ ಆಗಿರೋದ್ರಿಂದ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಈಸ್ 50,000 on 1/4/2019 and was only planned in that block of asset in his business. ಸೊ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ದೆನ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೂಡ ಕೊಟ್ಟಿದ್ದಾರೆ. ಈಗ ಸೊಲ್ಯೂಷನ್ ನೋಡೋಣ. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೊದಲಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೇಲ್ ಪ್ರೊಸೀಡ್ ಆಫ್ ದ ಲ್ಯಾಂಡ್, ಸೊ ದಿಸ್ ಇಸ್ ದ ಸೇಲ್ ಪ್ರೊಸೀಡ್ ಆಫ್ ದ ಲ್ಯಾಂಡ್ ಈಸ್ 11,46,000. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ 40,000 rupees ಇದ್ದರೂ ನಾವು ಆ್ಯಸ್ ಆನ್ 2001 ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತೇಳಿ ತೊಗೋತೀವಿ. ದಟ್ ಈಸ್ 1 lakh ಇಸ್ ಅ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಇಂಡೆಕ್ಸ್ ನಂಬರ್ 2001ದ್ದು 100 ಮಲ್ಟಿಪ್ಲೈಡ್ ಬೈ 289, ಇಲ್ಲಿ 2,89,000 ಬರುತ್ತೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 8,57,000. ನೆಕ್ಸ್ಟ್ ಅಸೆಟ್ ಈಸ್ ಸೇಲ್ ಆಫ್ ಗೋಲ್ಡ್, ಇದರದ್ದು ಸೇಲ್ ಪ್ರೊಸೀಡ್ ಈಸ್ 11,31,000. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಇಲ್ಲಿ ಕೂಡ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೋತೀವಿ, ದಟ್ ಈಸ್ 1 lakh. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಅದನ್ನು ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತ ಹೇಳಿ ತೊಗೋತೀವಿ. ಇಲ್ಲಿ ಕೂಡ 2001ದ್ದು ಇಂಡೆಕ್ಸ್ ನಂಬರ್ ಈಸ್ 100 ಮಲ್ಟಿಪ್ಲೈಡ್ ಬೈ 289, ಇಲ್ಲಿ 2,89,000 ಬಂತು. ಇಲ್ಲಿ ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 8,42,000. ಓಕೆ, ನೆಕ್ಸ್ಟ್ ಅಸೆಟ್ ಈಸ್ ಸೇಲ್ ಆಫ್ ಶೇರ್ಸ್. ಇಲ್ಲಿ ಸೇಲ್ ಪ್ರೊಸೀಡ್ ಈಸ್ 1,77,000. $1,77,600 ಇದೆ. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್, ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ 60,000 ತೊಗೋತೀವಿ, ಆ್ಯಕ್ಚುಯಲ್ ಕಾಸ್ಟ್ ತೊಗೋತೀವಿ. ಸೊ 60,000 ಈಸ್ ಅ ಕಾಸ್ಟ್ ಆಫ್ ಅಕ್ವಿಜಿಷನ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಪ್ರೈಸ್. ಓಕೆ, ಸೊ ಇಲ್ಲಿ ಇಯರ್ ಆಫ್ ಅಕ್ವಿಜಿಷನ್ ಈಸ್ 1998, ಆದರೂ ಕೂಡ ನಾವು 2001ದ ಇಂಡೆಕ್ಸ್ ನಂಬರ್ನೇ ತೊಗೊಳ್ಳೋದಿಲ್ಲಿ.
100 into 289. So we'll get 1,73,400. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಲ್ ಬಿ 4,200. 4,200 ಬರುತ್ತೆ. ಇಲ್ಲಿ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಲ್ ಬಿ 17,03,200. Okay, next short term capital gain, the sale proceed of the plant 25,800. ಇಲ್ಲಿ WDV opening WDV 50,000 ಕೊಟ್ಟಿದ್ದಾರೆ. ಸೊ WDV of the plant 1/4/2019ಗೆ opening WDV is 50,000. ಸೊ ಇಲ್ಲಿ WDV ಜಾಸ್ತಿ ಇರೋದ್ರಿಂದ ಇಲ್ಲಿ ಲಾಸ್ ಬರುತ್ತೆ. ಇಟ್ ಈಸ್ -24,200. ಸೊ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 17,03,200. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಿದೆ ಅದನ್ನು ನಾವು ಸೆಟ್ ಆಫ್ ಮಾಡ್ತೀವಿ. ಸೊ ನೆಟ್ ಕ್ಯಾಪಿಟಲ್ ಗೇನ್ ಈಸ್ 16,79,000. ಓಕೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಸೆಸಿ ಹ್ಯಾಸ್ ಅ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ as on specified date on 1/4/2001 in place of the cost of the asset purchased prior to 1/4/2001. ಸೊ ಇಲ್ಲಿ 1/4/2001ಗಿಂತ ಮುಂಚೆ ಏನಾದರೂ ಪರ್ಚೇಸ್ ಮಾಡಿದರೆ 1/4/2001ಗೆ ಏನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇತ್ತು ಅದನ್ನು ತೊಗೋಬೋದು. ಬಟ್ ಇಲ್ಲಿ ಶೇರ್ಸಲ್ಲಿ ಏನಿದೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ದಿ ಕಾಸ್ಟ್. ಅದಕ್ಕೆ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ತೊಗೊಂಡಿಲ್ಲ, ವಿಚ್ ಈಸ್ ನಾಟ್ ಬೆನಿಫಿಷಿಯಲ್ ಟು ದ ಅಸೆಸಿ. Then short-term capital gain loss on the sale of the plant is set off against the long-term capital gain. ಸೊ ಇಲ್ಲಿ ಸೆಟ್ ಆಫ್ ಮಾಡಿ ಇಲ್ಲಿ ನೆಟ್ ಕ್ಯಾಪಿಟಲ್ ಗೇನ್ ನಾವು ತೊಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಅ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಪ್ರತೀಕ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ, ದೆನ್ ಶೇರ್ಸ್, ನಾನ್ ಲಿಸ್ಟೆಡ್ ಶೇರ್ಸ್, ಇವು 3 ಅಸೆಟ್ ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ರೆಸಿಡೆನ್ಷಿಯಲ್ ಹೌಸದ್ದು 8,000. ಇಯರ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾರೆ 92-93. ದೆನ್ ದಿಸ್ ಈಸ್ ಅ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಯರ್ ಆಫ್ ಇಂಪ್ರೂವ್ಮೆಂಟ್, ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೇಲ್ ಪ್ರೊಸೀಡ್, ಇಯರ್ ಆಫ್ ಸೇಲ್, ದೆನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001. ಸೊ ಇಲ್ಲಿ ನಾವು ಎಲ್ಲ ಆ್ಯಸ್ ಇಟ್ ಈಸ್ ತೊಗೋತೀವಿ. ಬಟ್ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ 8 lakh rupees ಇದೆ ಇನ್ ದ ಇಯರ್ 19-93. ಬಟ್ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ 12 lakh ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋತೀವಿ. ನೆಕ್ಸ್ಟ್ ಜ್ಯುವೆಲರಿ ಕೇಸಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ 10 lakh ಇದೆ. ಇಯರ್ ಆಫ್ ಅಕ್ವಿಸಿಷನ್ ಈಸ್ 1989 ಆಗಬೇಕು. ಓಕೆ, 1989 and 90. ದೆನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಯರ್ ಆಫ್ ಇಂಪ್ರೂವ್ಮೆಂಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ, ಸೇಲ್ ಪ್ರೊಸೀಡ್, ಇಯರ್ ಆಫ್ ಸೇಲ್, ದೆನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ಇಸ್ 14 lakh. ಸೊ ಇಲ್ಲಿ ಕೂಡ ಕಾಸ್ಟ್ ಆಫ್ ಅಕ್ವಿಸಿಷನ್ 10 lakh ಇದೆ. ಬಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಇದನ್ನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋತೀವಿ. ಇನ್ ಕೇಸ್ ಆಫ್ ಶೇರ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 1,20,000, 1450ನಲ್ಲಿದೆ. ಸೊ ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಸೇಲ್ ಪ್ರೊಸೀಡ್, ದೆನ್ ಇಯರ್ ಆಫ್ ಸೇಲ್. ಸೊ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಪ್ಲಿಕೇಬಲ್ ಆಗೋದಿಲ್ಲ ಬಿಕಾಸ್ ಇಸ್ ಪರ್ಚೇಸ್ಡ್ ಆಫ್ಟರ್ 2001. ದೆನ್ ಹಿ ಹ್ಯಾಸ್ ಪರ್ಚೇಸ್ಡ್ ಅ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಫಾರ್ ₹8 lakh ಆನ್ 2/2/2020. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ದಕ್ಕೆ ನಿಮಗೆ ಸೆಕ್ಷನ್ 54 ಎಕ್ಸಂಪ್ಷನ್ ಸಿಗುತ್ತೆ. ಅಂದರೆ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಮಾಡಿ ಮತ್ತು ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ದಕ್ಕೆ ನಿಮಗೆ ಸೆಕ್ಷನ್ 54 ಎಕ್ಸಂಪ್ಷನ್ ಸಿಗುತ್ತೆ. ಇಲ್ಲಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ ಎಲ್ಲ ವರ್ಷದ್ದು. ಸೊ ಈಗ ಸೊಲ್ಯೂಷನ್ ನೋಡೋಣ. ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಮೊದಲಿಗೆ ಸೇಲ್ ಪ್ರೊಸೀಡ್ ಆಫ್ ದ ರೆಸಿಡೆನ್ಷಿಯಲ್ ಹೌಸ್. ಇಲ್ಲಿ ಸೇಲ್ ಪ್ರೊಸೀಡ್ ಕೊಟ್ಟಿದ್ದಾರೆ 42,21,000.
ದೆನ್ ಇದರಲ್ಲಿ ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ತೀವಿ 1,50,000. ಇದನ್ನು ಡಿಡಕ್ಟ್ ಮಾಡಿದ ಮೇಲೆ ನಮಗೆ 40,70,000 ಬರುತ್ತೆ, 40,71,000 ಬರುತ್ತೆ. ಇದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೋತೀವಿ 12 lakh. This is a fair market value. Index number is 100 into 289. So, the index cost of acquisition is 34,68,000. Then index cost of improvement. ಇಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 1,48,000 ಇದೆ. ಸೊ ಇಯರ್ ಆಫ್ ಇಂಪ್ರೂವ್ಮೆಂಟ್ 2009-10 ಅಂತ ಚೇಂಜ್ ಮಾಡ್ಕೊಳ್ಳೋಣ. ಸೊ ಇದು ಮಿಸ್ಪ್ರಿಂಟ್ ಆಗಿದೆ. 2009-10 ಇದೆ. ಇಂಡೆಕ್ಸ್ ನಂಬರ್ ಈಸ್ 148. ಇಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಈಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಈಸ್ 1,48,000. divided by 148 into 289. 2,89,000 ಬಂತು. ಇಲ್ಲಿ ನಾವು ನೆಟ್ ಸೇಲ್ ಪ್ರೊಸೀಡಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಲೆಸ್ ಮಾಡಿದ ಮೇಲೆ ವಿಲ್ ಗೆಟ್ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ 3,14,000. ಇದರಲ್ಲಿ ನಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಎಕ್ಸಂಪ್ಷನ್ ಈಸ್ ದ ಕಾಸ್ಟ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಈಸ್ 8 lakh rupees. ಇಲ್ಲಿ ಕಾಸ್ಟ್ ಆಫ್ ನ್ಯೂ ಹೌಸ್ 8 lakh ಇದೆ, ಬಟ್ ನಮಗೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಸಿಗುತ್ತೆ ಅಪ್ ಟು ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇಲ್ಲಿ ಓನ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಕ್ಯಾಪಿಟಲ್ ಗೇನ್ ಅಷ್ಟೇ ನಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ನಿಲ್. ಓಕೆ, ನೆಕ್ಸ್ಟ್ ಅಸೆಟ್ jewelry. So sale proceed of jewelry 24,72,281. ಇಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 10 lakh ಇದೆ, ಬಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ 14 lakh ತಗೋತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ 14 lakh. Index number divided by 100 into 289. This comes to 40,46,000. Then cost of improvement is 66,500. During the year 89, the index number is 137 ಇದೆ. 66,500 divided by 137 into 289. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಯು ವಿಲ್ ಗೆಟ್ 1,40,281. ಇದನ್ನು ಸೇಲ್ ಪ್ರೊಸೀಡಲ್ಲಿ ಡಿಡಕ್ಟ್ ಮಾಡಿದ್ವಿ ಅಂದರೆ, ಸೊ ಇಲ್ಲಿ 24 lakh ಇದೆ, ಇಲ್ಲಿ 40,46,000, ಆಮೇಲೆ 1,40,281 ಇವೆರಡು ಡಿಡಕ್ಟ್ ಮಾಡಿದ ಮೇಲೆ ಯು ವಿಲ್ ಗೆಟ್ ಲಾಸ್ 17,14,000. ವಿಲ್ ಗೆಟ್ long term capital loss 17,14,000. Okay, so next asset is sale proceed of the shares. Sale proceed is 10,31,388. then selling expenses kuda ide illi. Sale proceed of shares is 10,31,388. Selling expenses is 4,250. Really, net sale proceed will be 10,27,138. Really, cost of acquisition 1,20,000. 1,20,000.
ಸೊ ಆ ವರ್ಷದ ಇಂಡೆಕ್ಸ್ ನಂಬರ್ ಈಸ್ 240 into 289. So you will get 1,44,500. ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 8,82,638 ಬರುತ್ತೆ. ಇಲ್ಲಿ ಫಸ್ಟ್ ಕೇಸಲ್ಲಿ ಫಸ್ಟ್ ಅಸೆಟಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಲ್ಲಿದೆ. ಸೆಕೆಂಡ್ ಅಸೆಟ್ ಸೇಲ್ ಆಫ್ ಜ್ಯುವೆಲರಿಯಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ. ದೆನ್ ಇಲ್ಲಿ ಸೇಲ್ ಆಫ್ ಶೇರ್ಸಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಸೊ ಇದು ಲಾಸ್ ಮತ್ತು ಗೇನನ್ನು ಸೆಟ್ ಆಫ್ ಮಾಡಿದ ಮೇಲೆ ಯು ವಿಲ್ ಗೆಟ್ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ minus 8,31,362. ಓಕೆ, ಇಲ್ಲಿ ಲಾಸ್ ಜೊತೆ ಗೇನನ್ನು ಸೆಟ್ ಆಫ್ ಮಾಡಿದ ಮೇಲೆ ಯು ವಿಲ್ ಗೆಟ್ ನೆಟ್ ಕ್ಯಾಪಿಟಲ್ ಲಾಸ್. ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಇದೆ. ಸೊ ದಿಸ್ ನೋಟ್ ಈಸ್ ನಾಟ್ ಅಪ್ಲಿಕೇಬಲ್. ದ ಅಸೆಸ್ ಈಸ್ ಎಂಟೈಟಲ್ ಫಾರ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54. Capital gain arising from the sale of residential house. The exemption is available up to the long term capital gain. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಷ್ಟೇ ಎಕ್ಸಂಪ್ಷನ್ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಈಸ್ ಸೆಟ್ ಆಫ್ ಅಗೇನ್ಸ್ಟ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ದ ಬ್ಯಾಲೆನ್ಸ್ ಲಾಸ್ ಈಸ್ ಕ್ಯಾರಿಡ್ ಫಾರ್ವರ್ಡ್. ಈ ಲಾಸ್ ಏನಿದೆ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಅಲ್ಲೇ ಸೆಟ್ ಆಫ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಸೊ ಎಕ್ಸಾಮಿನೇಷನಲ್ಲಿ ತುಂಬ ಸಲ ಕೇಳಿದ್ದಾರೆ ಅಂಥ ಪ್ರಾಬ್ಲಮ್ಸನ್ನು ನೋಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.